ಅಥವಾ ದೇವಕಿ ಅಮ್ಮಂಗೆ ನಿಜವಾಗ್ಲೂ ಮಗಳಿದ್ದಾಳ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಶಮಿತಾ ಅಮ್ಮ ಹೇಗಿರ್ತಾರೆ ಅನ್ನೋ ಸಣ್ಣ ಸುಳಿವು ಕೂಡ ಇಲ್ಲ. ಅವ್ರ ವಸ್ತುಗಳನ್ನ ನೋಡಿ ಅವ್ರನ್ನ ಹೇಗೆ ಗುರ್ತಿಡಿಯೋಕ್ಕಾಗತ್ತೆ? ಹೋಗಲಿ, ಅವ್ರು ಯಾವ ಊರಲ್ಲಿ ಇರ್ತಾರೆ ಅನ್ನೋದಾದ್ರೂ ಗೊತ್ತಿದ್ರೆ ಅಲ್ಲಿ ಹೋಗಿ ಹುಡುಕ್ಬೋದಿತ್ತು. ಅದೂ ಗೊತ್ತಿಲ್ಲ. ಹೀಗಾದರೆ ಅವಳಿಗೆ ಕೊಟ್ಟಿರೋ ಮಾತನ್ನ ಹೇಗೆ ಉಳಿಸ್ಕೊಳ್ಳೋದು? ಈ ಗೊತ್ತಿಲ್ಲದೆ ಇರೋರನ್ನ ಹುಡ್ಕೋದು ತುಂಬ ಕಷ್ಟ ಅಲ್ವಾ ಲಕ್ಷ್ಮಿ? ಗೊತ್ತಿಲ್ಲದೆ ಇರೋರನ್ನ ಹೇಗಾದರೂ ಗೊತ್ತು ಮಾಡ್ಕೊಂಡಾದ್ರೂ ಹುಡುಕ್ಬೋದು ಆದಿ. ಆದರೆ ಇದಾರೋ ಇಲ್ವೋ ಅಂತಲೇ ಗೊತ್ತಿಲ್ಲ ಅಂದಮೇಲೆ ಹೇಗೆ ಹುಡ್ಕೋದಕ್ಕಾಗತ್ತೆ? ಹಾಗಾದರೆ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗಲ್ಲ ಅನಿಸುತ್ತೆ. ನೀನಷ್ಟೇ ಅಲ್ಲ, ನಾನು ಇವಾಗ ಅದೇ ಪರಿಸ್ಥಿತಿಲಿದ್ದೀನಿ. ಏಯ್, ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಮೊದಲು ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅದನ್ನು ಹೇಳು. ಲೇಡೀಸ್ ಫಸ್ಟ್. ಸರಿ, ಆದರೆ ನಾನು ಕೇಳೋ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡಬೇಕು. ಕೋಪ ಮಾಡ್ಕೋಬಾರ್ದು. ಹಾಂ, ಮೊದಲು ಅದೇನು ಅಂತ ಕೇಳು. ಕೋಪ ಮಾಡ್ಕೋಬಾರ್ದು ಬೇಡೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ದೇವಕಿ ಅಮ್ಮಂಗೆ ಮದುವೆ ಆಗಿತ್ತಾ? ಅವರಿಗೊಬ್ಳು ಮಗಳಿದ್ಲ? ಏಯ್, ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ಅವ್ರಿಗೆ ಮದುವೆನೇ ಆಗಿಲ್ಲ ಅಂದಮೇಲೆ ಮಗಳು ಎಲ್ಲಿಂದನೇ ಬರ್ತಾಳೆ? ಅವ್ರ ಪಾಲ್ಗೆ ನಾನು, ಅಮ್ಮು, ಅಂಜಲಿನೇ ಮಕ್ಕಳಿದ್ದಂಗೆ. ಈ ವಿಷಯನ ನನ್ನ ಹತ್ರ ಕೇಳ್ದಂಗೆ ಹೋಗಿ ಅವ್ರ ಹತ್ರ ಕೇಳ್ಬಿಟ್ಯಾ? ಹಂಗೆಲ್ಲ ಹೋಗಿ ನಾನು ಕೇಳ್ತೀನಿ ಆದಿ. ಅವ್ರ ಹತ್ರ ಕೇಳೋಕ್ಕಾಗಲ್ಲ ಅಂತಾನೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಅದು ಅವರು ಮತ್ತೆ ಅವ್ರ ಮಗಳು. ಮದುವೆನೇ ಆಗಿಲ್ಲ ಅಂತ ಇದ್ದೀನಿ, ಮತ್ತೆ ಮತ್ತೆ ಮಗಳು ಅಂತಿದ್ಯಲ್ಲೇ. ನೋಡು, ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಹೋಗಿ ಸುಮ್ಮನೆ ಮಲ್ಕೋ. ಅದು ಬಿಟ್ಟು ಬೇಡದೇ ಇರೋದೆಲ್ಲ ಕೇಳಿ ಸುಮ್ಮನೆ ನನ್ನ ಹತ್ರ ಬೈಸ್ಕೋಬೇಡ. ಅದರಲ್ಲೂ ಅತ್ತೆ ವಿಷಯದಲ್ಲಿ ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಆಯ್ತು ಬಿಡು, ಕೇಳಲ್ಲ. ಹೌದು, ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ? ಅದು ಏಯ್, ಅದೆಲ್ಲ ನಿನಗೆ ಯಾಕೆ ಬೇಕು? ಕಾಲೇಜಲ್ಲಿ ಫೆಸ್ಟ್ ಇದೆ ಅಂತ ನೆನಪಿದೆ ತಾನೆ? ಮೊದಲು ಅದಕ್ಕೆ ಪ್ರಿಪೇರ್ ಆಗು. ಅಮ್ಮಂಗೆ ಮದುವೆನೇ ಆಗಿಲ್ಲ ಅಂತ ಆದಿ ಹೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಅಮ್ಮ ನನ್ನ ಮಗಳು ಬದುಕಿದ್ದಾಳೆ ಅಂತ ಹೇಳ್ತಿದ್ದಾರೆ. ಏನಿದೆಲ್ಲ? ಖಂಡಿತ ಇದರಲ್ಲಿ ಏನೋ ನಿಗೂಢತೆ ಇದೆ. ಅದೇನು ಅಂತ ತಿಳ್ಕೋಬೇಕು. ಅವತ್ತು ನೋಡಿದ್ರೆ ದೇವ ಬಂದಿತ್ತು, ಇವತ್ತು ನೋಡಿದ್ರೆ ಬಿಳಿ ದೇವ ಬಂದು ಕುಂತೈತಿ. ಹಿಂಗೆ ಬಿಟ್ರೆ ಯಾವ್ಯಾವ ಕಲರ್ ದೇವ ಬರ್ತಾವೋ ಗೊತ್ತಿಲ್ಲ. ಇದಕ್ಕೇನಾದರೂ ಮಾಡಲಿಕ್ಕೆ ಬೇಕು. ಮಾಡ್ತೀನಿ ತಡಿ. ಲೇ ಮೂದೇವಿ, ಇದನ್ನ ಯಾಕೆ ತಂದಿದ್ಯಾ? ನಿನಗೆ ಬಡ್ಕೊಂಡೈತಲ್ಲ ದೆವ್ವ, ಅದನ್ನು ಓಡಿಸ್ಲಿಕ್ಕೆ. ಈ ನಿಂಬೆಯನ್ನು ಕಟ್ ಮಾಡಿ ನಿನ್ನ ಕೈಯಾಗಿರೋ ರಕ್ತನ ಇದ್ರೊಳಗೆ ಹಾಕಿದ್ರ ನಿನಗೆ ಬಡ್ಕೊಂಡಿರೋ ದೆವ್ವ ತಂತಾನ ಓಡಿ ಹೋಗ್ತೈತಿ. ಕೊಡು, ನಿನ್ನ ರಕ್ತ ಬೇಕು ನನಗೆ, ಕೊಡು. ನನ್ನ ರಕ್ತನೇ ಬೇಕು ಅಂತ ಹೇಳ್ತಾ ಇದೆಯಲ್ಲ, ನಂಗೆ ಮಟ್ಕೊಂಡಿರೋದು ದೆವ್ವ ಅಲ್ಲ. ಮತ್ತೆ ಮುಖದ ಗ್ಲೋ ಬರ್ಲಿ ಅಂತ ಈ ಹಾಳೆ ಹಚ್ಕೊಂಡಿರೋದು. ಅಂದ್ರ ನೀ ನನ್ನ ಹೆಂಡ್ತಿನ? ಮತ್ತಿನ್ನೇನು, ಪಕ್ಕದ ಮನೆಯವ್ರು ಹೇಳ್ತೀನಾ? ನೋಡು. ಏನಾಗಿ 18 ವರ್ಷಕ್ಕೆ ನನ್ನ ಮಗ ಬಂಟ ಅನ್ನುವಂಗ ಕಠೋರಿ ವೀರ ಸುರಸುಂದರಾಂಗನಾಗಿರೋ ಗಂಡ ಇರಬೇಕಾದ್ರೆ ಈ ಫೇಸ್ ಪ್ಯಾಕ್ ಎಲ್ಲ ಬೇಕಾ? ಏನು ಕಟಾರಿ ವೀರ ಸುರಸುಂದರಾಗನ? ನಿನ್ ಮಕ್ಕ ಹೋಗಿ ಕನ್ನಡಿಲಿ ನೋಡ್ಕೊ. ಒಳ್ಳೆ ಕಾಡಲ್ಲಿರೋ ಕಾಡ್ ಪಾಪನ್ ತರ ಇದ್ಯಾ. ಅದಕ್ಕೆ ಬೆಳ್ಳಗಾಗಕ್ಕಂತಾನೆ ಈ ಹಾಳೆನ ಹಚ್ಕೊಳ್ತಿರೋದು. ಈಗ ನೋಡಾಕ ಇಬ್ರು ಮ್ಯಾಚಿಂಗ್ ಅದೀವಿ. ಈಗೇನಾದ್ರೂ ಬೆಳ್ಳಗಾಗ್ಬಿಟ್ರೆ ಎಲ್ಲರೂ ನನ್ನ ಕರಿಯ ಅಂತ ಕರಿಯಾಕತ್ತಾರ. ಅದಕ್ಕೆ ನಾನು ಬೆಳ್ಳಗಾಗ್ಲಿಕ್ಕೆ ಬೇಕು. ಮಾಡ್ತೀನಿ ತಡಿ. ನಾಗಿ, ಏನಾಯ್ತು? ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬುಡ್ರವ್ವ. ಪರವಾಗಿಲ್ಲ, ಹೇಳು. ಅದು ನಾಡ್ದು ನಮ್ಮೂರ್ನಾಗೆ ಫಂಕ್ಷನ್ ಅದೇ, ತುಂಬ ಹತ್ರದವ್ರದು.
ಹೋಗಲೇಬೇಕು. ಮನೆಯವ್ರನ್ನ ಪರ್ಮಿಷನ್ ಕೇಳೋಣ ಅಂತ ಹೆಂಗೆ ಕೇಳೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಅವತ್ತೇ ಕಾಲೇಜಲ್ಲಿ ಫೆಸ್ಟ್ ಇದೆ. ಈ ಸಮಯದಲ್ಲಿ ನಾಗಿ ಮನೇಲಿಲ್ಲ ಅಂದರೆ ಆ ಲಕ್ಷ್ಮಿನ ಮನೆ ಒಳಗೆ ಲಾಕ್ ಮಾಡ್ಬೋದು. ನಾಗಿ, ನೀನು ಒಂದು ಕೆಲಸ ಮಾಡು. ಫಂಕ್ಷನ್ ಇರೋದು ನಾಡಿದ್ದಲ್ವಾ, ನೀನು ಈಗಲೇ ಹೋಗಿ ಕೇಳಿದ್ರೆ ಕೆಲಸದ ಪ್ರೆಷರಲ್ಲಿ ಮರ್ತೋಗ್ಬಿಡ್ತಾರೆ. ನೀನು ನಾಳೆ ರಾತ್ರಿ ಹೋಗಿ ಕೇಳು, ಆಗ ನಾಡಿದ್ದು ಬೆಳಿಗ್ಗೆನೆ ಹೊರಟ್ಬಿಡ್ಬೋದು. ಹೌದಾ? ಹಂಗಂತೀರಾ? ಸರಿ, ಹಂಗೆ ಮಾಡ್ತೀನಿ. ಲಕ್ಷ್ಮಿ, ನೀನು ಲಾಕ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು. ಅಲ್ವಾ ಅದಿ? ಗಂಡ ಹೆಂಡತಿ ಇಬ್ರು ಒಂದೇ ಟೀಮಲ್ಲಿ ಇರೋದು ಬಿಟ್ಬಿಟ್ಟು ಎದುರಾಳಿಗಳಾಗಿದ್ದೀರಲ್ವ? ಕಾಲೇಜ್ನವ್ರ ಹತ್ರ ಮಾತಾಡಿ ಒಂದೇ ಟೀಮಿಗೆ ಹಾಕ್ಸ್ಲಾ? ಅದೆಲ್ಲ ಏನು ಬೇಡ ತಾತ. ಒಂದೇ ಟೀಮಲ್ಲಿ ಇದ್ರೆ ಇಬ್ರು ಟ್ಯಾಲೆಂಟ್ ಗೊತ್ತಾಗಲ್ಲ, ಬೇರೆ ಬೇರೆ ಟೀಮಲ್ಲಿ ಇದ್ರೆ ಗೊತ್ತಾಗುತ್ತೆ. ಆದರೂ ಏನೋ ಇಬ್ಬರು ಬೇರೆ ಬೇರೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ ಅಂದರೆ ನನಗಂತೂ ಇಷ್ಟನೇ ಆಗಲ್ಲಪ್ಪ. ಅಜ್ಜಿ, ಅವನು ಮಾಡ್ತಾ ಇಲ್ಲ, ನನ್ನ ತಾಳಕ್ಕೆ ತಕ್ಕ ಹಾಗೆ ಇವನನ್ನ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಕಾಂಪಿಟೇಷನಲ್ಲಿ ನಾನೇ ಗೆದ್ದು ಟ್ರೋಫಿನ ಮನೆಗೆ ತಗೊಂಡು ಬರ್ತೀನಿ. ನನ್ನ ಮಗನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ನನ್ನ ಸೊಸೆನ ಸೋಲ್ಸೋದು ಅಷ್ಟು ಸುಲಭ ಅನ್ಕೊಂಡಿದೆ ವಿಮಲಾ. ಸಂಸಾರನೇ ಇಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇರೋಳು ಇನ್ನು ಕಾಂಪಿಟೇಷನ್ ಗೆಲ್ಲದೆ ಇರ್ತಾಳ? ಕರೆಕ್ಟಾಗಿ ಹೇಳಿದ್ರಿ ಮಾವ. ನನಗೇನೋ ಲಕ್ಷ್ಮಿನೇ ಗೆಲ್ತಾಳೆ ಅಂತ ಅನಿಸ್ತಿದೆ. ಅತ್ಗೆ, ನೀವು ಅವಳ ಸಪೋರ್ಟಾ? ಹಾಗೇನಿಲ್ಲ ಆದಿ, ಆದರೆ ಹೆಣ್ಮಕ್ಳು ಗೆಲ್ಲೋದ್ರಲ್ಲಿ ನನಗೇನೋ ಒಂಥರ ಖುಷಿ. ನೋಡ್ತಾ ಇರಿ, ನಿಮ್ಮ ಖುಷಿನ ಹೆಂಗೆ ಕಿತ್ಕೋತೀನಿ ಅಂತ. ನಾನೇ ಗೆಲ್ಲೋದು. ಆಯ್ತ್ರಪ್ಪ, ನಿಮ್ಮಿಬ್ಬರಲ್ಲಿ ಯಾರು ಗೆದ್ರೂ ನಮಗೆ ಸಂತೋಷನೇ. ಜೀವನದಲ್ಲಿ ಸೋಲು ಗೆಲುವು ಅನ್ನೋದು ಇದ್ದಿದ್ದೆ. ಹಾಗಂತ ಗೆದ್ದಾಗ ಬೀಗಬಾರ್ದು, ಸೋತಾಗ ಕುಗ್ಬಾರ್ದು. ಹಾಯ್. ತಾತ, ಆಶೀರ್ವಾದ ಮಾಡಿ. ಅಜ್ಜಿ, ಆಶೀರ್ವಾದ ಮಾಡಿ. ಏನೇ ಇದು ನಿನ್ನ ಹೊಸ ಲುಕ್ಕು? ಇನ್ಮೇಲೆ ಹೀಗೆ ಇರುತ್ತೆ ಅಜ್ಜಿ. ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಒಂದು ಒಳ್ಳೆ ಕಂಪ್ನಿಲಿ ನನಗೆ ಕೆಲಸ ಸಿಕ್ಕಿದೆ. ಇವತ್ತು ನನ್ನ ಫಸ್ಟ್ ಡೇ.